ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಇದು ಯುಗಾದಿ ಹಬ್ಬದ ವ್ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸೊ ಆ್ಯಸ್ ಯೂಶ್ವಲಿ ನಮ್ಮನೇಲೂ ಯುಗಾದಿ ಹಬ್ಬಕ್ಕೆ ಪಾಪುಗೆ ಎಣ್ಣೆಲ್ಲ ಹಚ್ಚಿ ಸ್ನಾನ ಮಾಡಿ ಅವನು ಆಟ ಆಡ್ಕೊಂಡಿದ್ದ. ಸೊ ನಾನು ಕೂಡ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಎದ್ದಿದ್ದು ಕೂಡ ಸ್ವಲ್ಪ ಲೇಟ್ ಆಗಿತ್ತು. ಸೊ ಎದ್ದಿದ್ದ ಕೂಡಲೇ ನಾನು ಒಬ್ಬಟ್ಟಿಗೆ ಹಿಟ್ಟನ್ನ ಕಲಸಿ ಇಟ್ಬಿಟ್ಟಿದ್ದೆ. ಹಾಗೆ ಬೇಳೆ ಕೂಡ ಬೇಯಿಸ್ಕೊತಾ ಇದ್ದೆ ಪಾತ್ರೆಯಲ್ಲಿ. ಯೂಶ್ವಲಿ ಬೇಳೆ ಎಲ್ಲ ಏನಾದರೂ ನೆನೆಸಿ ಇಟ್ಟರೆ ಚೆನ್ನಾಗಾಗತ್ತೆ, ಅಂದರೆ ನೆನೆಸಿಟ್ರೆ ಹೆಲ್ತಿ ಕೂಡ ಒಳ್ಳೆಯದು. ಬಟ್ ನಾನೇನು ನೆನೆಸಿರಲಿಲ್ಲ, ಹಾಗಾಗಿ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಈ ಥರ ಬರ್ತಾಯಿತ್ತು ನೊರೆ ಅದನ್ನೆಲ್ಲ ಸ್ವಲ್ಪ ತೆಗೆದು ಸೈಡಿಗೆ ಹಾಕ್ಕೊತಾ ಇದ್ದೀನಿ. ಒಬ್ಬಟ್ಟೆಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ನನಗೆ. ಮೊದಲೆಲ್ಲನೂ ಅಮ್ಮ ಮನೇಲಿದ್ದಾಗೆಲ್ಲ ಅಮ್ಮನೇ ಮಾಡ್ತಾಯಿದ್ರು, ಮತ್ತು ಅತ್ತೆ ಮನೇಲಿದ್ದಾಗಲೂ ಅತ್ತೆ ಅವರೇ ಮಾಡ್ಕೊತಾಯಿದ್ರು. ಬಟ್ ಈಗ ಸಪ್ರೇಟ್ ಇರೋದ್ರಿಂದ ಸೊ ನಾನೇ ಮಾಡ್ಕೋಬೇಕಲ್ವ, ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಸೊ ಆದ್ರೂ ಟ್ರೈ ಮಾಡಿದೆ. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ನಾನು. ಚೆನ್ನಾಗಿಯೇ ಬಂದಿತ್ತು, ತುಂಬ ಕೆಟ್ಟೋಗಿದೆ ಅನ್ನೋ ಥರನೂ ಏನೂ ಇರಲಿಲ್ಲ. ಸೊ ಚೆನ್ನಾಗೇ ಮಾಡಿಕೊಂಡೆ. ಬೇಳೆ ಎಲ್ಲ ಮುಕ್ಕಾಲು ಭಾಗ ಬೆಂದಮೇಲೆ ನೀರೆಲ್ಲ ಅದನ್ನು ಆ್ಯಸ್ ಯೂಶ್ವಲಿ ಸ್ಟೈನ್ ಮಾಡಿಕೊಂಡು ಮತ್ತು ಬೆಲ್ಲನ ಕರಗಿಸ್ಕೋಬೇಕಲ್ಲ. ಸಪ್ರೇಟಾಗಿ ನಾನೇನು ನೀರು ಜೊತೆಲಿ ಬೆಲ್ಲನ ಮಾತ್ರ ಕರಗಿಸ್ಕೊಂಡು ಬೇಳೆ ಜೊತೆಲಿ ಆ ಥರ ಎಲ್ಲ ಏನೂ ಹಾಕ್ಕೊಂಡಿರಲಿಲ್ಲ. ಬೇಳೆಯಲ್ಲಿದ್ದಿದ್ದು ನೀರೆಲ್ಲ ಬಸ್ಕೊಂಡು ನೀಟಾಗಿ ಮತ್ತು ಪಾತ್ರೆಗೆ ಬೇಳೆ ಹಾಕಿ ಅದೇ ಪಾತ್ರೆಗೇ ಬೆಲ್ಲ ಕೂಡ ಹಾಕ್ಕೊಂಡು ಸೊ ಅದನ್ನು ಕರಗಿಸ್ಕೊಂಡಿದ್ದೆ. ಸ್ವಲ್ಪ ಲಾಂಗ್ ಪ್ರೊಸೆಸ್ಸು. ಕೆಲವೊಬ್ಬರು ಕುಕ್ಕರಲ್ಲಿ ಕೂಡ ಬೇಯಿಸ್ಕೋತಾರೆ ಬೇಳೆನ, ಬಟ್ ನನಗದು ಗೊತ್ತಾಗಲ್ಲ ತೀರಾ ಬೆಂದೋಗ್ಬಿಡುತ್ತಾ ಅಥವಾ ಎಷ್ಟು ಬೆಂದಿದೆ ಅಂತ ಹೇಳಿ. ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು. ಮತ್ತು ತಟ್ಟುವಾಗ್ಲೂ ಅಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಅಷ್ಟು ತಟ್ಟೋಕ್ಕೆಲ್ಲ ಬರಲ್ಲ. ಬಟ್ ಆದರೂ ಕೂಡ ಮಾಡಲೇಬೇಕು, ನಾವು ಕಲ್ತ್ಕೋಬೇಕಲ್ವ. ಸೊ ಹಾಗಾಗಿ ಮಾಡಿದ್ದೆ, ಬಟ್ ಚೆನ್ನಾಗೇ ಬಂದಿತ್ತು. ಸೊ ಈಗ ಬೇಳೆ ಕೂಡ ಮುಕ್ಕಾಲು ಭಾಗ ಬೆಂದಿತ್ತು, ಇನ್ನೊಂದು ಕಾಲು ಭಾಗ ಬೇಯಬೇಕಿತ್ತು. ಹಾಗಾಗಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನೀಟಾಗಿ. ಬೆಲ್ಲನೆಲ್ಲ ಪುಡಿ ಮಾಡಿ, ಬೆಲ್ಲ ಪುಡಿ ಮಾಡಿ ಸೇರಿಸ್ಕೊಳ್ಳೋದಕ್ಕಿಂತ ಕೆಲವರು ಕರಗಿಸ್ಕೊಂಡು ಸೇರಿಸ್ಕೋತಾರೆ. ಬಟ್ ನಾನು ಆ ಥರ ಮಾಡೋಕ್ಕೋದ್ರೆ ಸ್ವಲ್ಪ ನೀರು ಥರ ಆಗಿಬಿಡತ್ತೆ. ಹಾಗಾಗಿ ನಾನು ಪುಡಿ ಮಾಡಿಕೊಂಡು ಡೈರೆಕ್ಟ್ ಬೇಳೆಗೇ ಸೇರಿಸ್ಕೊಂಡೆ. ಮತ್ತು ಇನ್ನು ಬೇಳೆ ಎಲ್ಲ ರುಬ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡೆ. ಒಣ ಕೊಬ್ಬರಿ ಕೂಡ ಹಾಕ್ಕೋತಾರೆ ಕೆಲವರು, ಬಟ್ ನಾನು ಹಸಿ ಕೊಬ್ಬರಿನೇ ಹಾಕ್ಕೊಂಡೆ. ಹಾಗೆ ಅದಕ್ಕೆ ಏಲಕ್ಕಿ ಬೇಕೇ ಬೇಕು. ಏಲಕ್ಕಿ ಒಂದು ಫ್ಲೇವರ್ ಇದ್ರೇ ಚೆನ್ನಾಗಿರೋದು. ಸೊ ಏಲಕ್ಕಿ ಕೂಡ ಸೇರಿಸ್ಕೊಂಡೆ. ಹಾಗೆ ಅಮ್ಮ ಒಂದು ಟಿಪ್ಸ್ ಹೇಳಿದರು, ಇದು ಹೂರ್ಣ ಏನಾದರೂ ತೆಳ್ಳಗಾಗ್ಬಿಟ್ರೆ ಕಡಲೆಪಪ್ಪು ಸೇರಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ಅಂತ. ಬಟ್ ನಾನು ಮಾಡಿದ್ದು ಆ ಥರ ಏನೂ ಆಗಿರಲಿಲ್ಲ. ಕಾಯಿ ಕೂಡ ಈ ಕಡೆ ನೀಟಾಗೇ ರುಬ್ಕೊಂಡಿದ್ದೆ. ಮತ್ತು ಸ್ಟೈನ್ ಮಾಡಿ ಬೆಲ್ಲ ಹಾಕಿ ಎಲ್ಲನೂ ಕರಗಿಸ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗೇ ಪೇಸ್ಟ್ ಥರ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಗಂಟು ಥರ ಸಿಗ್ತಾಯಿತ್ತು. ಆಮೇಲೆ ಮತ್ತೆ ಒಂದು ಸಲ ನಾನು ರುಬ್ಕೊಂಡೆ ಬೇಳೆ ಎಲ್ಲ ಕಂಪ್ಲೀಟಾಗಿ ಆದಮೇಲೆ. ಹಾಗೆ ನೋಡಿ ಇದು ಒಬ್ಬಟ್ಟು ತಟ್ಟೋಕೆ ಕೂಡ ಕಷ್ಟ ಆಗ್ತಾಯಿತ್ತು ನನಗೆ. ಇದು ಕೂಡ ಹಿಟ್ಟು ಕೂಡ ಸ್ವಲ್ಪ ತೆಳ್ಳಗೆ ಆಗಿಬಿಟ್ಟಿತ್ತು. ಬಟ್ ಓಕೆ, ಚೆನ್ನಾಗಿ ಬಂತು. ಒಬ್ಬಟ್ಟು ಕೂಡ ತಟ್ಕೊಂಡೆ. ಬಟ್ ಒಬ್ಬಟ್ಟು ಮಾಡೋದು ಕಷ್ಟ, ಬಟ್ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಹಬ್ಬಕ್ಕೆ ಏನು ಮಾಡಿದ್ರೆ ಅದೇ ಚೆನ್ನಾಗಿರೋದು. ನಾನು ಪಾಯಸ ಏನಾದರೂ ಮಾಡೋಣ ಅಂದ್ಕೊಂಡೆ. ಬಟ್ ಯುಗಾದಿ ಅಂದ್ರೇ ನಮಗೆಲ್ಲ ಒಬ್ಬಟ್ಟು ತುಪ್ಪ ಇದೆ ಅಲ್ವಾ ಮೇಯ್ನಾಗಿ. ಸೊ ಹಾಗಾಗಿ ಒಬ್ಬಟ್ಟೆ ಮಾಡೋಣ ಅಂತ ಹೇಳಿ, ಮತ್ತು ಹಸ್ಬೆಂಡ್ ಕೂಡ ಹೇಳಿದರು ದೇವರಿಗೆಲ್ಲ ನೈವೇದ್ಯಕ್ಕೆ ಇಡಬೇಕಲ್ಲ, ಹಾಗಾಗಿ ಒಬ್ಬಟ್ಟೆ ಮಾಡು ಅಂತ ಹೇಳಿ. ಮತ್ತು ಇದು ಕೆಲವರು ಮನೇಲಿ ವರ್ಷದಲ್ಲಿ ಒಂದು 3-4 ಹಬ್ಬಗಳಿಗಾದರೂ ಮಾಡ್ತಾರೆ. ಬಟ್ ನನಗೆ ಬರಲ್ಲ ಅನ್ನೋದ್ರಿಂದ ನಾನು ಯಾವ ಹಬ್ಬಕ್ಕೂ ಟ್ರೈ ಮಾಡಲ್ಲ. ಬಟ್ ಯುಗಾದಿ ಮಾಡಲೇಬೇಕಲ್ವ ಅಂತ ಹೇಳಿ ಮಾಡಿದೆ. ಇನ್ನು ಒಬ್ಬಟ್ಟು ಸಾರು ಕೂಡ ಮಾಡಿಕೊಂಡೆ. ಅದ್ರ ಜೊತೆಲಿ ಒಬ್ಬಟ್ಟು ಸಾರು ಮಾಡ್ಕೊಳ್ಳೋದಕ್ಕೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಮೆಂತ್ಯ, ಹಾಗೆ ಒಣಮೆಣಸಿನ್ಕಾಯಿ ಮತ್ತು ಹಸಿ ಕಾಯಿ ತುರಿ ಇದೆಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಥವಾ ನೀವು ಡೈರೆಕ್ಟಾಗಿ ಮಾಡ್ಕೋತೀನಿ ಅಂದರೂ ಕೂಡ ಡೈರೆಕ್ಟಾಗಿ ಮಾಡ್ಕೋಬೋದು. ಒಬ್ಬಟ್ಟು ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಅಷ್ಟು ಇಷ್ಟ ಆಗಲ್ಲ, ರಸಮ್ ಈ ಥರದ್ದು ಇಷ್ಟಪಡ್ತಾರೆ. ಬಟ್ ಬೇಳೆ ಬಸ್ಕೊಂಡಿರ್ತೀವಲ್ಲ, ನೀರು ಕೂಡ ವೇಸ್ಟ್ ಆಗಬಾರ್ದು. ಮತ್ತು ಒಬ್ಬಟ್ಟು ಸಾರು ಅನ್ನೋದು ಒಂದು ಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಕೊಂಡೆ. ಸೊ ಅದಕ್ಕೇ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಸೇರಿಸ್ಕೊಂಡೆ. ಹುಣಸೆಹಣ್ಣು ನೀರು ಕೂಡ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಟೊಮೆಟೊ 1:30 ಆಗೋಷ್ಟಷ್ಟೇ ಹಾಕ್ಕೊಂಡಿದ್ದೆ. ಇನ್ನು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ಫ್ರೈ ಮಾಡಿಕೊಂಡು ಅದಕ್ಕೂ ಕೂಡ ಒಗ್ಗರಣೆ ಕೊಟ್ಟು
ನೀರು ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಕಡೆಗೆ ಬೆಲ್ಲ ಬೇಕಿದ್ರೆ ಸೇರಿಸ್ಕೋಬೋದು ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಕೂಡ ತಿಳಿ ಸಾರು ಥರ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಮೆಣಸು ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಒಬ್ಬಟ್ಟೆಲ್ಲ ಅಂದರೆ ನಮಗೂ ಸ್ವಲ್ಪ ಹೆವಿ ಅಲ್ವಾ, ಸೊ ಚೆನ್ನಾಗಿ ಜೀರ್ಣ ಕೂಡ ಆಗತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಹಬ್ಬ ಅಂದರೆ ಮನೇಲಿ ಹಬ್ಬದ ವಾತಾವರಣವೇ ಬೇರೆ ಇರುತ್ತೆ, ಒಂದು ಖುಷಿ ಓಡಾಡ್ಕೊಂಡಿರೋದು ಈ ಥರದ್ದೆಲ್ಲ. ಬಟ್ ನಮ್ಮ ಹೆಣ್ಮಕ್ಳಿಗೆ ಆ ಥರ ಖುಷಿಯಲ್ಲಿ ಓಡಾಡ್ಕೊಂಡಿರ್ತೀವಿ, ಎಂಜಾಯ್ ಮಾಡ್ತೀವಿ ಅನ್ನೋದಕ್ಕಿಂತ ಜಾಸ್ತಿ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮದುವೆ ಆದಮೇಲೆ ಬಂದುಬಿಟ್ಟಿರುತ್ತೆ. ನಮ್ಮದೇ ಆಗಿ ಜವಾಬ್ದಾರಿ ಇರುತ್ತೆ. ಇಷ್ಟೊತ್ತಿಗೆಲ್ಲ ಪೂಜೆ ಆಗಿರಬೇಕು ಮನೆಯಲ್ಲಿ ಅಂದರೆ ಅದಕ್ಕೇನು ಬೇಕೋ ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ಅಡುಗೆ ಆಗಿರ್ಬೋದು, ಈ ಥರದ್ದೆಲ್ಲ ನಾವು ಮಾಡಲೇಬೇಕಾಗತ್ತೆ. ನಂಗೆ ಲಿಟ್ರಲಿ ನೆನ್ನೆ ಕೂಡ ಮಳೇಲಿ ಸ್ವಲ್ಪ ನೆಂದುಬಿಟ್ಟಿದ್ದೆ. ಇವತ್ತು ಹಬ್ಬದ ಫೀಲೇ ಇರಲಿಲ್ಲ. ಎದ್ದಾಗ ಕೂಡ ಆಲ್ಮೋಸ್ಟ್ ಒಂದು 8 o'clock ಆಗಿತ್ತು ಟೈಮ್ ಅನಿಸುತ್ತೆ. ಬಟ್ ಸ್ವಲ್ಪ ಬೇಗನೆ ಎಚ್ಚರ ಆಯಿತು. ಎಚ್ಚರ ಆದರೂ ಕೂಡ ಬೆಡ್ ಮೇಲೇ ಇದ್ದೆ, ಎದ್ದೇಳಕ್ಕೆ ಮನಸ್ಸು ಇರಲಿಲ್ಲ. ಒಂದು ಸ್ವಲ್ಪ ಕೋಲ್ಡ್ ಥರ ಬೇರೆ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನು ಹಸ್ಬೆಂಡ್ ಈ ಕಡೆ ತೋರಣ ಗಿರಣ ಎಲ್ಲ ಕಟ್ಕೊಂಡು ದೇವ್ರಿಗೆ ಪೂಜೆ ಸಹ ಮಾಡ್ಕೋತಿದ್ರು. ಅವ್ರು ಪೂಜೆ ಮಾಡೋ ಟೈಮಿಗೆ ನನಗೆ ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಂಗಾಗಿ ಅವರು ನೈವೇದ್ಯಕ್ಕೆ ಕೂಡ ಆಮೇಲೆ ಇಟ್ಕೊಂಡ್ರು. ಸಂಜೆ ಮತ್ತೆ ಪೂಜೆ ಮಾಡುವಾಗ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಆಮೇಲೆ ಮಾಡಿದ್ರು. ಅಂದರೆ ಮಾಡಿದ್ದಾಗಲೇ ದೇವ್ರ ಹತ್ರ ಎತ್ತಿ ಇಟ್ಕೊಂಡ್ರು. ಬಟ್ ಮತ್ತೆ ಸಂಜೆ ಪೂಜೆ ಮಾಡಿದ್ರು. ಮತ್ತು ವಡೆ, ಇನ್ನು ಒಬ್ಬಟ್ಟು ಜೊತೇಲಿ ಬೇಳೆ ವಡೆ ಇರಲೇಬೇಕು. ಕೆಲವ್ರು ಬೋಂಡಾ ಬಜ್ಜಿ ಈ ಥರ ಮಾಡ್ಕೋತಾರೆ. ರೆಗ್ಯುಲರಾಗಿ ಬೋಂಡಾ ಬಜ್ಜಿ ಮಾಡ್ತಿರ್ತೀನಲ್ಲ, ಹಾಗಾಗಿ ನಾನು ವಡೆ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ವಡೆಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆನೆಲ್ಲನೂ ಹಾಕ್ಬಿಟ್ಟು ತರಿಯಾಗಿ ರುಬ್ಕೋಬೇಕು. ಅದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವು, ಈರುಳ್ಳಿ ಇದನ್ನೆಲ್ಲನೂ ಸೇರಿಸ್ಕೋಬೇಕು, ಸಾಲ್ಟು. ಮತ್ತು ನಾನು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಸೋಂಪು ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತ ಹೇಳಿದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ಉದ್ದಿನಬೇಳೆ ಕೂಡ ಇದಕ್ಕೆ ಸ್ವಲ್ಪ ಸೇರಿಸ್ಕೋಬೋದು ಇಷ್ಟ ಇದ್ದರೆ. ಅದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಮತ್ತು ಇದು ತೀರಾ ನುಣ್ಣಗೆ ರುಬ್ಕೊಂಡ್ರೆ ವಡೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ತರಿಯಾಗಿರಬೇಕು. ನಮಗೆ ವಡೆ ತಟ್ಕೊತೀವಲ್ಲ ತೆಳ್ಳಗೆ, ಆ ಥರ ತಟ್ಕೊಳ್ಳೋ ಅಷ್ಟು ರುಬ್ಕೊಂಡಿದ್ರೂ ಸಾಕು, ವಡೆನೂ ಸಹ ಚೆನ್ನಾಗಿರುತ್ತೆ. ತೀರಾ ನೈಸಾಗಿ ರುಬ್ಕೊಂಡ್ಬಿಟ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಇನ್ನು ವಡೆ ಅಂತೂ ಮಾಡಿಕೊಂಡ್ರೆ 1-2 ದಿವಸ ಇಟ್ಕೊಂಡು ಹಿಟ್ಟನ್ನ ಮಾಡ್ಕೊಳ್ಳೋ ಅಷ್ಟೇ ಜಾಸ್ತಿ ಮಾಡ್ಕೊತಿದ್ದೆ. ಬಟ್ ಈ ಸಲ ಸ್ವಲ್ಪ ಕಡಿಮೆನೇ ಮಾಡಿಕೊಂಡೆ. ಹಾಗೆ ನಮ್ಮ ಅತ್ತೆ, ನಮ್ಮ ನಾದಿನಿ ಎಲ್ಲ ಹಬ್ಬಕ್ಕೆ ಇಲ್ಲಿಗೆ ಬಂದಿದ್ದರು ಈ ಸಲ. ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಳ್ಳೋದು ಕೂಡ ಬೇಡ ಅಂತ ಹೇಳಿ ಎತ್ತಿಡೋದು ಮಾಡಿದ್ರೆ ಮತ್ತೆ 2 ಟೈಮ್ಗೂ ಬೇಕಾಗತ್ತಲ್ಲ ಅಂತ ಹೇಳಿ ಫುಲ್ಲು ವಡೆ ಕೂಡ ಮಾಡಿಕೊಂಡೆ. ಸೊ ಅವರು ಇದ್ದದ್ರಿಂದ ನಮಗೂ ಹಬ್ಬನೂ ಚೆನ್ನಾಗಿ ಅನ್ನಿಸ್ತು. ನಾವು ಮೂವಾರೇ ಆಗಿದ್ರು ಕೂಡ ಹಸ್ಬೆಂಡ್ ಬರ್ತಾಯಿದ್ರು, ಏನಾದರೂ ಹೆಲ್ಪ್ ಬೇಕು ಅಂತಂದರೆ ಪಾಪ ಅವ್ರ ಕೆಲಸನೂ ಬೇಗ ಮುಗಿಸ್ಕೊಂಡು. ಬಟ್ ಈ ಸಲ ನನ್ನ ನಾದಿನಿ ಮತ್ತು ನಮ್ಮ ಅತ್ತೆ ಎಲ್ಲ ಇದ್ದದ್ರಿಂದ ಎಲ್ಲ ಕೆಲಸದಲ್ಲೂ ಅವರು ಸಹ ಹೆಲ್ಪ್ ಮಾಡಿಕೊಟ್ರು. ಹಾಗಾಗಿ ನನಗೂ ಸಹ ಈಸಿ ಆಯಿತು. ಇಲ್ಲಾಂದಿದ್ರೆ ತುಂಬ ಕಷ್ಟ ಅನ್ನಿಸ್ತಿತ್ತು. ಮತ್ತು ಇನ್ನು ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ನಾವು ಕೂಡ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ಬಾಳೆ ಎಲೆ ಊಟ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಬಾಳೆ ಎಲೆನೆಲ್ಲ ತೊಗೊಬಂದೆ. ಆ್ಯಕ್ಚುಲಿ ಮನೆಯಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಒಂದು ಬಾಳೆ ತೋಟ ಕೂಡ ಕಾಣಿಸುತ್ತೆ. ತೋಟದಲ್ಲೇ ಹಸ್ಬೆಂಡ್ ಹೋಗಿ ಕಿತ್ಕೊಂಡು ಬಂದರು. ಇನ್ನು ಹೆಸರುಬೇಳೆ ಕೂಡ ಜೊತೆಯಲ್ಲಿ ಮಾಡಿಕೊಂಡಿದ್ದೆ. ಚೆನ್ನಾಗಾಗಿತ್ತು. ಹಬ್ಬ ಅಂದ್ರೇ ಈ ಥರದ್ದು ಒಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಏನೇನು ಅಡುಗೆ ಇರುತ್ತೋ ಚೆನ್ನಾಗಿ ಏನಾದರೂ ರುಚಿಯಾಗಿ ಮಾಡಿಕೊಂಡು ತಿನ್ನಬೇಕು ಅನ್ನೋದೇ. ಇನ್ನು ಹಳ್ಳಿಗಳ ಕಡೆ ಎಲ್ಲ ಬೇರೆ ಥರನೇ ಮಾಡ್ತಾರೆ, ದಾನ ಕೊಡೋದು ಈ ಥರ ಎಲ್ಲನೂ. ಬಟ್ ನಮ್ಮ ಕಡೆ ಆ ಥರ ಏನೂ ಇಲ್ಲ. ಜಸ್ಟು ಹರಳೆಣ್ಣೆ ಹಚ್ಕೊಂಡು ಹರಳೆಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಈ ಥರ ನಾವು ಸೆಲೆಬ್ರೇಟ್ ಮಾಡೋದು. ಬೇವು ಬೆಲ್ಲ ಎಲ್ಲ ತಿಂತೀವಿ ಹಬ್ಬಕ್ಕೆ. ಸೊ ಇನ್ನು ಆದಮೇಲೆ ಈವ್ನಿಂಗ್ ದೇವ್ರ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋದರು. ಆ್ಯಕ್ಚುಲಿ ಥರ್ಸ್ಡೇ ಆಗಿದ್ದರಿಂದ ರಾಘವೇಂದ್ರ ಸ್ವಾಮಿ ಟೆಂಪಲಿಗೆ ಕರ್ಕೊಂಡೋದ್ರು. ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಹೋಗೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ನಾನು ಹಸ್ಬೆಂಡ್ ಜೊತೆಲಿ ಸುಮಾರು ಸಲ ಹೋಗ್ತಾ ಇರ್ತೀನಿ ಟೆಂಪಲಿಗೆ. ಬಟ್ ಇಷ್ಟೊಂದು ಜನನ ನಾನು ಫಸ್ಟ್ ಟೈಮ್ ಆ ಥರ ದೇವಸ್ಥಾನದಲ್ಲಿ ನೋಡಿದ್ದು. ದೇವ್ರದ್ದೇನು ಆರಾಧನೆ ಈ ಥರದ್ದೆಲ್ಲ ಮಾಡ್ತಾರಲ್ಲ, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಟ್ ಹಬ್ಬದ ದಿವಸ ಇಷ್ಟೊಂದು ಜನ ಇದ್ದಿದ್ದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಯೂಶ್ವಲಿ ಹಬ್ಬಗಳಂದರೆ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾರೆ, ಅಷ್ಟು ಜನ ಇರಲ್ಲ ಆ ಥರ ಅಂದ್ಕೊಂಡು ನಾನು ಹೋಗಿದ್ದೆ. ಮನೇಲಿ ಕೂಡ ಕೆಲಸ ಇತ್ತು, ಹಾಗಾಗಿ ಬರಲ್ಲ ಅಂತಲೇ ಹೇಳಿದ್ದೆ. ಬಟ್ ಬಾ ಅಂತ ಕರ್ಕೊಂಡು ಹೋದರು.
ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು. ಆದರೂ ಕೂಡ ಹೋಗಿ ಬಂದು ಬರುವಾಗ 2 ಮುದ್ದಾದ ಟ್ವಿನ್ಸ್ ಮಕ್ಕಳು ಕಾಣಿಸ್ತು. ಸೊ ಮಕ್ಕಳನ್ನ ಸ್ವಲ್ಪ ಮುದ್ದಾಡಿ ಮಾತಾಡಿಸ್ಕೊಂಡು ಒಂದು ಪಾಪು ಎದ್ದಿತ್ತು, ಇನ್ನೊಂದು ಪಾಪು ಮಲಗಿತ್ತು. ಇನ್ನು ಜಸ್ಟ್ 5 ಮಂತ್ಸ್ ಅಷ್ಟೇ ಅಂತೆ. ಆಗಲೇ ಅವ್ರ ಅಪ್ಪ ಅಮ್ಮ ಇಬ್ಬರು ಕರ್ಕೊಂಡು ಬಂದಿದ್ದಾರೆ ಹೊರಗಡೆ. ಕೆಲವ್ರು ಪೇರೆಂಟ್ಸ್ ಅಂತೂ ಹೊರಗಡೆ ಕರ್ಕೊಬರೋದು ಇಲ್ಲ, ಯಾರಿಗೂ ತೋರಿಸೋದು ಇಲ್ಲ ಮಕ್ಕಳನ್ನ, ಆ ಥರ ಇರ್ತಾರೆ. ಬಟ್ ಈ ಪೇರೆಂಟ್ಸ್ ಆ ಥರ ಇರಲಿಲ್ಲ. ಸೊ ಪಾಪದ ವಿಡಿಯೋ ಕೂಡ ತೊಗೊಂಡೆ, ಏನೂ ಅಬ್ಜೆಕ್ಷನ್ ಮಾಡಲಿಲ್ಲ. ಇನ್ನು ಸ್ವಲ್ಪ ಪಟಾಕಿ ದೀಪಾವಳಿದು ಉಳಿದಿತ್ತು, ಅದನ್ನು ಅವ್ರ ಅಜ್ಜಿ ಹೊಡೆಸ್ತಿದ್ದ. ನನ್ನ ಮಗ ಸ್ವಲ್ಪ ಹೆದರ್ಕೋತಿದ್ದ, ಹೇಗೋ ಹೊಡೆದು ಈ ಡೇ ಕೂಡ ಕಂಪ್ಲೀಟ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.